ದೇವಾಲಯ ಕೆರೆ ಕಟ್ಟೆಗಳ ಸಂಪರ್ಕ ಕಲ್ಪಿಸುವ ರಸ್ತೆ ಒತ್ತುವರಿ ಗ್ರಾಮಸ್ಥರಿಂದ ತೀವ್ರ ವಿರೋಧ. ಕೃಷ್ಣರಾಜಪೇಟೆ ತಾಲೂಕಿನ ಮಾಳಗೂರು ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ಹಲವು ಗ್ರಾಮಗಳಿಗೆ ಮತ್ತು ದೇವಾಲಯಗಳಿಗೆ ಸಂಪರ್ಕ ರಸ್ತೆಯನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿಸಲಾಯಿತು. ಆದರೆ ಕೊಡಗಹಳ್ಳಿ ರಾಜೇಗೌಡ ಎಂಬುವರು ಜೆಸಿಬಿ ಯಂತ್ರದ ಮೂಲಕ ಜಮೀನು ಅಭಿವೃದ್ಧಿ ಮಾಡುವ ಮೂಲಕ ರಸ್ತೆಯನ್ನು ಒತ್ತುವರಿ ಮಾಡುತ್ತಿರುವುದನ್ನು ಕಂಡ ಮಾಳಗೂರು ಮತ್ತು ಆದಿಹಳ್ಳಿ ಗ್ರಾಮಸ್ಥರು ವಿರೋಧಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆದಿಹಳ್ಳಿ ನಾಗೇಶ್ ಮಾತನಾಡಿ, ರಾಜೇಶ್ ಗೌಡ ಎಂಬುವರು ಜಮೀನು ಅಭಿವೃದ್ಧಿ ನೆಪದಲ್ಲಿ ಅಕ್ಕಪಕ್ಕದ ಜಾಗಗಳನ್ನು ಒತ್ತುವರಿ ಮಾಡುತ್ತಿದ್ದು ಅಲ್ಲದೆ ದೇವಾಲಯಕ್ಕೆ ಹಲವು ಗ್ರಾಮಗಳಿಗೆ ಮತ್ತು ಕೆರೆಕಟ್ಟೆಗಳಿಗೆ ಸಂಪರ್ಕ ಇರುವ ರಸ್ತೆಯನ್ನು ಸಹ ಒತ್ತುವರಿ ಮಾಡುತ್ತಿದ್ದಾರೆ. ಪಕ್ಕದಲ್ಲೇ ಇರುವ ನಮ್ಮ ಕುಟುಂಬಕ್ಕೆ ಸೇರಿದ ಪಿತ್ರಾರ್ಜಿತ ಜಮೀನನ್ನು ಒತ್ತುವರಿ ಮಾಡಿದ್ದಾರೆಂದು ಆರೋಪಿಸಿದರು. ವಿಷಯ ತಿಳಿದ ಗ್ರಾಮ ಲೆಕ್ಕಾಧಿಕಾರಿ ಪ್ರವೀಣ್ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಜಮೀನು ಅಭಿವೃದ್ಧಿ ಮಾಡುವ ಮುನ್ನ ತಮ್ಮ ಜಮೀನಿನ ಸೂಕ್ತ ದಾಖಲಾತಿಯನ್ನು ಕೊಟ್ಟು ಅಳತೆ ಮಾಡಿಸಿಕೊಂಡು ನಂತರ ಕಾಮಗಾರಿಯನ್ನ ಮಾಡುವಂತೆ ತಿಳಿಸಿದರು. ಸ್ಥಳದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗೇಶ್, ನಂಜುಂಡೇಗೌಡರು, ಮಂಜು, ಸ್ವಾಮಿ, ಮಂಡ್ಯ, ರಾಜೇಗೌಡರು, ಕರೇಗೌಡರು, ಪುಟ್ಟಸ್ವಾಮಿ ಸೇರಿದಂತೆ ಇತರರು ವಿರೋಧ ವ್ಯಕ್ತಪಡಿಸಿದರು. ನಮ್ಮ ಆದಿಹಳ್ಳಿದು ಮಾಳಗೂರು ಗೇಟಿಂದ ಇದು ಬಿಲ್ನಾಳಿ ಗಂಟ ರೋಡ್ ಐತೆ, ಒಂದು ಚೈನ್ ಐತಿ, ಇದು ಅದ ಬಿಡಿಸ್ಕೊಡ್ಬೇಕು ಅಷ್ಟೇ. ಈಗ ಇವು ಪ್ರವೀಣ ಸರ್ ಬಂದ್ರೆ ಅದೇನು ಮಾಡ್ತಾರೆ ಮಾಡಲಿ ಅಷ್ಟೇ, ಅವ್ರಿಗೆ ಬಿಟ್ಟಿದ್ದು ಏನು ಸಹ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ರೆಕಾರ್ಡ್ ತರಲಿ ಕೇಳಿದ್ದೀನಿ, ಅವ್ರು ಮಂಜೂರಾಗಿರೋದು ಸ್ಕೆಚ್ ಅವೆಲ್ಲ ತರು ಕೇಳಿದ್ದೀನಿ. ಮತ್ತು ತಾವು ದಾಖಲೆ ತಂದಾದ್ಮೇಲೆ ಸಂಬಂಧಪಟ್ಟಂಥ ಸರ್ವೇರ ಕಳಿಸ್ಬಿಟ್ಟು ಇಲ್ಲಿ ಎಷ್ಟು ಚೈನ್ ಹೋಗುತ್ತೆ ರಸ್ತೆ ಅದು ನೋಡ್ಬಿಟ್ಟು ನ್ಯಾಯ ರೀತಿಯಿಂದ ರಸ್ತೆ ಬಿಡಿಸ್ಕೊಡಿ. ಈಗ ಸ್ಥಗಿತ ಮಾಡಿಸಿದ್ರಿ ಕೆಲಸ, ಮುಂದಕ್ಕೆ ಮಾಡ್ದಂಗೆ ಹೇಳಿದಿರಿ. ಸ್ಥಗಿತ ಮಾಡ್ತಿದ್ದೀವಿ, ಅವ್ರ ರೆಕಾರ್ಡ್ ಎಲ್ಲ ತಂದು ಆದ್ರಪಡಿಸಿ ಅಲ್ಲಿವರೆಗೂ ಕೆಲಸನ ನಿಲ್ಲಿಸಿದ್ದೀವಿ. ಹಾಗಾಗಿ ಜೆಸಿಬಿ ಎಲ್ಲ ವಾಪಸ್ ಕಳಿಸ್ಕೊಟ್ಟಿದ್ದೀನಪ್ಪ. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.